ಹಿಂದೆ ಅಷ್ಟೇ ಬಂದಿದೆ. ಇದಕ್ಕಿಂತ ಹಿಂದೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಪಾಠ ಮಾಡ್ತಿದ್ವಿ. ಇಲ್ಲಿ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ಗೊತ್ತಿದೆ ಇಂಥ ಪರಿಸ್ಥಿತಿಯಲ್ಲಿ ಇತ್ತು ಅಂತ ಹೇಳಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಒಂದು ಸುಸಜ್ಜಿತವಾಗಿ ಒಂದು ಶೈಕ್ಷಣಿಕ ವಾತಾವರಣದಲ್ಲಿ ಕಲಿಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಈಗಾಗಲೇ ಮಕ್ಕಳು ತಿಳಿಸಿರುವಂತೆ ಒಂದು ಬಸ್ ವ್ಯವಸ್ಥೆಯ ಸಮಸ್ಯೆ ಇತ್ತು. ನಾವು ಈಗಾಗಲೇ KSRTC DC ಅವರಿಗೆ ಹಿಂದೆ ಇದಂತ DC ಅವರಿಗೆ ಪತ್ರ ಕೂಡ ಬರೆದಿದ್ವಿ. ಅವರು ಆದೇಶ ಕೂಡ ಮಾಡಿದ್ದಾರೆ. ಆದ್ರೆ ಆದೇಶ ಮಾಡಿ ಕೋರಿಕೆ ನಿಲುಗಡೆ ಬೋರ್ಡ್ ಕೂಡ ಕಳಿಸಿದ್ರು. ನಾವು ಅದನ್ನ ಅಲ್ಲಿ ಹಾಕಿಸಿದೀವಿ ಕೂಡ. ಆದ್ರೂ ಕೂಡ ನಾವು ಪದೇ ಪದೇ ಹೋಗಿ ಕೇಳಿದೀವಿ. ಆದ್ರೂ ಇದು ನಾನ್ ಸ್ಟಾಪ್ ಬಸ್ಗಳಿರೋದ್ರಿಂದ ಇಲ್ಲಿ ಕೊಡೋಕ್ ಆಗೋದಿಲ್ಲ ಅನ್ನೋ ಕಾರಣ ಕೊಟ್ಟು ಮಕ್ಕಳಿಗೆ ಅನಾನುಕೂಲ ಆಗ್ತಿದೆ. ಹಂಗಾಗಿ ಅದನ್ನ ನೀವು ಒಂದ್ಸಲ ಅವರ ಕೋರಿಕೆಯನ್ನು ಪರಿಗಣಿಸಬೇಕು ಅಂತ ಕೇಳ್ಕೊಂತೀನಿ. ಜೊತೆಗೆ ವಿದ್ಯಾರ್ಥಿನಿಯರೇ, ಇವತ್ತು ಮೇಡಮ್ ನಿಮ್ಮನ್ನ ಉದ್ದೇಶಿಸಿ ಈಗ ಮಾತನಾಡಿದ್ದಾರೆ. ತಾವೆಲ್ಲರೂ ಕೂಡ ಸಾವಕಾಶವಾಗಿ ಕೇಳಿಸಿಕೊಳ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಮೇಡಮ್ ಅವರು ನಿಮ್ಮನ್ನ ಅಡ್ರೆಸ್ ಮಾಡ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದು ಎನರ್ಜಿ ಬಹಳ ಜೋರಿದೆ. ಯಾವತ್ತಾ ನಾನು ಎಲ್ಲರೂ ಹೋದ್ರೆ ಎಲ್ರಿಗೂ ನಮಸ್ಕಾರ ಅಂದ್ರೆ ಯಾರು ಮಾತೇ ಆಡಲ್ಲ. ಇದು ನಮ್ಮ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ಶಕ್ತಿ. ನಿಮ್ಗೆಲ್ಲ ಒಂದು ಸತ್ಯ ಗೊತ್ತಿರ್ಲಿ, ಗ್ರಾಮೀಣದ ಭಾಗದ ಮಕ್ಕಳಿಗೆ ಹೋರಾಟದ ಬದುಕು ಗೊತ್ತಿರುತ್ತೆ. ಕಷ್ಟದಿಂದ ಬಂದಿರ್ತಾರೆ, ಎಲ್ಲವನ್ನೂ ಕಷ್ಟದಿಂದ ಪಡ್ಕೊಂಡಿರ್ತಾರೆ. ನಿಮಗೆ ಅವಕಾಶ ಒಂದೇ ಬೇಕು. ನಿಮ್ಗೇನಾದ್ರೂ ಅವಕಾಶ ಸಿಕ್ಬಿಟ್ರೆ ನೀವು ಇತಿಹಾಸವನ್ನೇ ನಿರ್ಮಾಣ ಮಾಡ್ತೀರ. ಬಟ್ ಆದ್ರೆ ನಿಮ್ಮೆಲ್ಲರಿಗೂ ಸವಾಲುಗಳು ಜಾಸ್ತಿ, ಹೌದಲ್ವಾ? ಸಿಟಿ ಭಾಗದ ಮಕ್ಕಳಿಗಿಂತ ಗ್ರಾಮೀಣ ಭಾಗ, ಹಳ್ಳಿ ಭಾಗದ ಮಕ್ಕಳಿಗೆ ಸವಾಲುಗಳು ಜಾಸ್ತಿ. ಮೊದಲನೇ ಸವಾಲು ಫಸ್ಟ್ ಮನೆಯಿಂದ ಪ್ರಾರಂಭ ಆಗುತ್ತೆ. ಶಾಲೆಗೆ ಹೋಗ್ಬೇಕಾ ಬೇಡವಾ? ಶಾಲೆ 10th ಮುಗೀತು, ನೀವೆಲ್ಲ ಕಾಲೇಜಿಗೆ ಕಳಿಸ್ಬೇಕಾ ಬೇಡವಾ? ಸಾಲ್ ಹೆಣ್ಮಕ್ಳು ಇದ್ರಂತೆ ಮುಗ್ದೇ ಹೋಯ್ತು ಮದುವೆ, ತಲೆ ಮೇಲೆ ಭಾರ ಕಳ್ಕೋಬೇಕು. ಇನ್ನೊಂದು ಗಂಡ ಕುಡಿದು ಗಲಾಟಿ ದಿನ ತಾಯಿ ಕೂಲಿನೋ ಮಾಡಿ ಯಾವ್ದೋ ಹೊಲಕ್ಕೆ ಹೋಗಿ ಕೂಲಿ ಮಾಡ್ಕೊಂಡು ಹೆಣ್ಣು ತನ್ನ ಮಕ್ಕಳನ್ನು ಓದಿಸ್ಬೇಕು ಅಂತ ಅಷ್ಟೋ ಇಷ್ಟೋ ಓದಿಸ್ತಾಳೆ. ಅದಾದ್ಮೇಲೆ ಬಿಟ್ಬಿಡ್ತಾಳೆ ಅಲ್ವಾ? ಮತ್ತೆ ಕೆಲವೊಂದು ತಂದೆ ಕಾಯಿಲೆ, ತಾಯಿ ಕಾಯಿಲೆ, ದುಡ್ಡು ಹೊಂಚಕ್ಕಾಗಲ್ಲ. ಅವಾಗ ಮಕ್ಕಳು ವಿದ್ಯಾಭ್ಯಾಸ ಪ್ರಿಯಾರಿಟಿನೇ ಇರಲ್ಲ ಅವರಿಗೆ. ಎಷ್ಟೋ ಕಷ್ಟಗಳ ಮಧ್ಯೆ ಎಷ್ಟೋ ಜನ ನಾನು ನೋಡಿದ್ದೀನಿ ಹೆಣ್ಮಕ್ಳು ಹಳ್ಳಿಗಾಡಿನಲ್ಲಿ ಕೂಲಿ ಹೊಲಕ್ಕೆ ಹೋಗಿ ಬಿತ್ತನೆ ಮಾಡಿ, ಇಲ್ಲ ಕಳೆ ಬಿತ್ತು, ಇಲ್ಲ ಹೊರೆ ಹೊತ್ತು, ಇಲ್ಲ ಹಸುಗಳಿಗೆ ತೊಳೆದು ಹಾಲು ಹಾಕಿ, ಕೊಟ್ಟಿಗೆ ತೊಳೆದು, ಸಗಣಿ ಎತ್ತಿ, ಬೆರಣಿ ತಟ್ಟಿ, ಇವೆಲ್ಲ ಮಾಡಿ ಮನೆಗೆ ಒಂದು ಏನಂತಾರೆ ಟೀ ಮಾಡಿ, ಅಡಿಗೆ ಮಾಡಿ ಶಾಲೆಗೆ ಬರೋ ಮಕ್ಕಳನ್ನು ನಾವು ಜಾಸ್ತಿ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳನ್ನ ನೋಡ್ತೀವಿ, ಹೌದಲ್ಲ? ನೋಡೋಣ ಎಷ್ಟು ಜನ ಕೈ ಎತ್ತಿ ನೀವೆಲ್ಲ ಅಡಿಗೆ ಮಾಡಿ, ಮನೆ ಕೆಲಸ ಮಾಡಿ ಓದಕ್ಕೆ ಬರ್ತೀರಾ? ಎಷ್ಟು ಜನ ಕೈ ಎತ್ತಿ? ಅಂದ್ರೆ ನಮ್ಮ ಮಕ್ಕಳೆಲ್ಲ, ಚಿಕ್ಕಬಳ್ಳಾಪುರ ಗ್ರಾಮೀಣ ಮಕ್ಕಳೆಲ್ಲ, ಹೆಣ್ಣು ಮಕ್ಕಳೆಲ್ಲ ಮನೆಯಲ್ಲಿ ಅಡಿಗೆ ಕೆಲಸ ಕಲಿಬೇಕು, ನಾನ್ ಮುಂದೆ ಬರ್ಬೇಕು ಅಂತ ಹೇಳಿ ನೀವೆಲ್ಲ ಬರ್ತೀರಾ. ಸೂಪರ್. ನೀವು ನನ್ನ ಮನಸ್ಸಿಗೆ ಎದ್ಬಿಡ್ಬೇಕು. ನಿಮ್ಮಂತ ಮಕ್ಕಳು ಮುಂದೆ ಬರಬೇಕು, ಎಲ್ಲ ಹೆಣ್ಮಕ್ಳು ಮುಂದೆ ಬರಬೇಕು. ಆದ್ರೆ ಗ್ರಾಮೀಣ ಭಾಗದ ಮಕ್ಕಳು ಚಾಲೆಂಜಸ್ ಜಾಸ್ತಿ. ಕ್ಲಾಸ್ ಬಂದ ಮೇಲೆ ಮದುವೆ ಮಾಡ್ಬಿಡ್ತಿದ್ರು. ನಮ್ಮ ತಂದೆ ಮಾತ್ರ ನನ್ನನ್ನು ಓದಿಸಿದ್ರು. ಆ ಊರಿಗೆ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟರ್ ಸಹ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಇವತ್ತವರೆಗೂ ಡಾಕ್ಟರ್ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿಲ್ಲ,
ಯೂಶಲಿ ಲಾ ಮಾಡಿದವರು ಅಧ್ಯಕ್ಷೆ ಆಗಿದ್ದಾರೆ. ಮೊದಲನೇ ಸಲ ಒಬ್ಳು ಡಾಕ್ಟ್ರು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರೋದು. ಎಷ್ಟೊಂದು ಕಾಂಪ್ಲಿಮೆಂಟ್ ಬರುತ್ತೆ ಸರ್ ನನಗೆ. ಮೋಸ್ಟ್ಲಿ ಡಾಕ್ಟರ್ ಆಗಿರೋದಕ್ಕೆ ತಾಯಿತನ ಜಾಸ್ತಿ, ಕರುಣೆ ಜಾಸ್ತಿ, ಭಾವನೆಗಳು ಜಾಸ್ತಿ. ಹಾಗಾಗಿ ನನ್ನನ್ನ ಹೆಚ್ಚು ಜನರು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಸಹ ನನಗೆ ಪತ್ರಕರ್ತರು ನನಗೆ ಕಾಂಪ್ಲಿಮೆಂಟ್ ಅಂತಾನೆ ತಗೋತೀನಿ ನಾನು ಅದನ್ನ. ಸೊ ಎಲ್ಲ ಹೆಣ್ಣು ತಾಯಿನೇ. ಸೊ ಯಾಕೆ ಈ ಮಾತು ಹೇಳ್ತೀನಂದ್ರೆ, ಶಿಕ್ಷಣ ಯಾವ ತರ ಒಂದು ಹಳ್ಳಿ ಹುಡುಗಿನ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನ ಮಾಡ್ತಾ ಗೊತ್ತಾ? ಅಷ್ಟು ಶಿಕ್ಷಣ ನಿಮ್ಗೆ ಶಕ್ತಿ ಕೊಡುತ್ತೆ. ಎಷ್ಟೇ ಕಷ್ಟ ಇರಲಿ ನೀವು ಓದೋದು ಮಾತ್ರ ಬಿಡಬಾರ್ದು. ಎರಡನೇದು, ನಾವು ಓದ್ತಾ 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 ಸಹಜವಾಗಿ ನಮ್ಮ ದೇಹದಲ್ಲಿ ಪ್ರಕೃತಿ ತತ್ವವಾಗಿ ಹಾರ್ಮೋನ್ಸ್ ಇರುತ್ತೆ. ಪ್ರೀತಿ, ಪ್ರೇಮ, ಇದೆಲ್ಲ ಸಹಜ. ನಾನ್ ಮಾಡಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅರ್ಥ. ಗಂಡು ಮಕ್ಕಳಿಗೂ ಅಷ್ಟೇ. ನಾವು 7ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ರೆ ಒಂದು ಒಳ್ಳೆ ಹುಡುಗನ ಮನಸ್ಸಲ್ಲಿ ಭಾವನೆಗಳು ಬರುತ್ತೆ. ಸಹಜನ ಇಲ್ವಾ? ಎಲ್ಲರಿಗೂ ಬರುತ್ತೆ. ಗಂಡು ಮಗುಗೂ ಬರುತ್ತೆ, ಹೆಣ್ಮಗಳಿಗೂ ಬರುತ್ತೆ. ಆದ್ರೆ ನಿಮ್ಮ ಗುರಿ ಮಾತ್ರ ನಿಮ್ಮ ಮುಂದೆ ಇರಬೇಕು. ಹೇಗೆ ಅಂದ್ರೆ, ಒಂದು ಟ್ರೈನ್ ಅಲ್ಲಿ ಪ್ರವಾಸ ಮಾಡ್ತಿರ್ತೀರ. ಯಾವ್ಯಾವ ಟ್ರೈನ್ ಅಲ್ಲಿ ಹೋಗಿದ್ದೀರಾ ಹೇಳ್ತೀವಿ? ನಮ್ಮ ಇನ್ನೊಂದಷ್ಟು ಜನ ಟ್ರೈನ್ ಅಲ್ಲಿ ಹೋಗಿಲ್ಲ. ಓಕೆ, ಟ್ರೈನ್ ಅಲ್ಲಿ ಹತ್ತಿದ್ರೆ ಸ್ಟೇಷನ್ ಬರುತ್ತಲ್ವಾ? ಒಂದು ಸ್ಟೇಷನ್ ತುಂಬಾ ಚೆನ್ನಾಗಿರುತ್ತೆ, ಕಾಶ್ಮೀರ ತರ, ಬಹಳ ನೋಡಕ್ಕೆ ಎಷ್ಟು ಅಂದ ಚಂದ. ಹಂಗನ್ಬಿಟ್ಟು ಅಲ್ಲಿ ಹಿಡಿದ್ಬಿಟ್ರೆ ಕಡೆ ತನಕ ಮುಟ್ತೀವ ಚಂದ ಅಂದ ಸ್ವಲ್ಪ ದಿನ, ಅದಾದ್ಮೇಲೆ ಮಲ್ಲಿಗೆ ಇಲ್ಲ. ಹಂಗೆ ನೋಡ್ಬೇಕಷ್ಟೇ, ಖುಷಿ ಕೊಡ್ಬೇಕು. ಟ್ರೈನಲ್ಲಿ ಹತ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ನಿಮ್ಮ ಗುರಿ ನೀವೇ ಹೇಳ್ಬಿಡ್ತೀರ. ಸೂಪರ್ ಸೂಪರ್, ರಿಯಲಿ ಗ್ರೇಟ್. ಇದು ಎರಡನೇದು. ಓಕೆ, ನಮ್ಮಪ್ಪ ನನಗೇನಾದ್ರು ಅವಾಗ 10ನೇ ಕ್ಲಾಸ್ಗೆ ನಂಗೆ ಒಳ್ಳೆ ವರಗಳು ಬರ್ತಿತ್ತಂತೆ. ನಮ್ಗೆ ಹೇಳೋರು, ನಾವು ಅವೆಲ್ಲ ನಮ್ಮ ತಂದೆ ಮಾತ್ರ ಹೇಳೋರು, ನನ್ನ ಮಗಳು ಎಲ್ಲಿವರೆಗೂ ಹೋಗ್ತಾಳೆ ಓದಿಸ್ತೀನಿ, ಅವಳೇ ಕೇಳ್ಬೇಕು ನನಗೆ ಮದುವೆ ಆಗ್ತೀನಿ ಅಂತ. ಅವಾಗಲೇ ನಾನು ಮದುವೆ ಮಾಡೋದು ಅಂತ ನಮ್ಮಪ್ಪ ಹೇಳೋರು. ನನ್ಗೆ ಅತ್ತೆ ಮಗ ಇದ್ದ, ನಮ್ಮ ಅಜ್ಜಿ ಬಂದ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದ, ನಮ್ಮ ಅಪ್ಪನಿಗೆ ಹೇಳ್ತಾ ಇದ್ದ. ನಮ್ಮ ತಂದೆ ಹೆಸರು ಕೃಷ್ಣಪ್ಪ. ಏ ಕೃಷ್ಣ, ಅವ್ನು ಇಂಜಿನಿಯರ್ ಓದ್ತಾನ ಕಣೋ, ಅವಳಿಗೆ ಅವನಿಗೆ ಮದುವೆ. ಅತ್ತೆದೇ ಮಕ್ಕಳಿಗೆ ಹಂಗೆ ಕಟ್ಬಿಡ್ತಾರೆ, ಎಲ್ಲೋ ನೋಡಿದ್ರೆ. ನಮ್ಮ ಅಪ್ಪ ಹೇಳಿದ್ರು, ನಥಿಂಗ್ ಡೂಯಿಂಗ್, ನನ್ನ ಮಗಳು ಓದ್ಬೇಕು. ನಮ್ಮ ತಂದೆ ಇಲ್ಲ, 18 ವರ್ಷ. ಬಟ್ ಎಲ್ಲ ವೇದಿಕೆಯಲ್ಲೂ ನಮ್ಮ ತಂದೆ ನಾನು ನೆನಪು ಮಾಡ್ಕೋತೀನಿ. ಯಾಕೆಂದ್ರೆ ನನ್ನಪ್ಪ ನನ್ನ ಓದಿಸ್ಲಿಲ್ಲ ಅಂದಿದ್ರೆ, ನನ್ಗೆ ಈ ಶಕ್ತಿ ಕೊಟ್ಟಿರ್ಲಿಲ್ಲ ಅಂದಿದ್ರೆ, ಖಂಡಿತ ನಾನಿವತ್ತು ಚಿಕ್ಕಬಳ್ಳಾಪುರದಲ್ಲಿ, ಅದು ನಮ್ಮ ಕಾಲೇಜ್ ಮಕ್ಕಳನ್ನ ಇಲ್ಲಿ ಬಂದು ಉದ್ದೇಶಿಸ್ತಿದ್ದೆ, ಮಾತಾಡ್ತಿದ್ದೆ, ಯಾರನ್ನ ಮದುವೆ ಮಾಡ್ಕೊಳ್ತಿದ್ದೆ. ಅದೇ ಸೇಮ್ ಕಸ ಹೊಡೆದು, ಮನೆ ತೊಳೆದು, ಪಾತ್ರೆ ಬೆಳಗ್ಗೆ ಅಡಿಗೆ ಮಾಡಿ, ಮಕ್ಕಳನ್ನ ಎತ್ಕೊಂಡು, ಅತ್ತೆ ಮಾವನ ಸೇವೆ ಮಾಡ್ಕೊಂಡು, ಈಗಲೂ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಅದೇ ನಮ್ ಕಾಯಕ ಆಗ್ಬಿಡ್ತಿತ್ತು ಅಲ್ವಾ? ಇದು ಮೊದಲು ನಮ್ಮ ಬದುಕು. ಆಮೇಲೆ ಅಂಬೇಡ್ಕರ್ ಹೇಳೋ ಮಾತೊಂದು, ಅಂಬೇಡ್ಕರ್ನ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಅಂಬೇಡ್ಕರ್ ತರ ಹೆಣ್ಣು ಮಕ್ಕಳಿಗೋಸ್ಕರ ಕಾನೂನು ಮುಖಾಂತರವಾಗಿ ಏನಾದ್ರೂ ನಮ್ಮ ಭಾರತ ದೇಶದಲ್ಲಿ ಬದಲಾವಣೆ ತಂದು ನಮ್ಗೆ ಇಷ್ಟೊಂದು ಸ್ವತಂತ್ರವನ್ನ, ಇಷ್ಟೊಂದು ಶಕ್ತಿಯನ್ನ ತುಂಬಿದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ ಅಂತ ಹೇಳ್ತೀನಿ. ಇವತ್ತು ಯಾಕಂದ್ರೆ ಅವಾಗ ನಮ್ಮ ಅಜ್ಜಿ ಹೇಳೋದನ್ನೇ ಹೇಳ್ತೀನಿ. ಅವಾಗ ನಮ್ಮ ತಾತನ ಕಾಲಕ್ಕೆ ಊರ್ ಸುತ್ಕೊಂಡ್ಬಂದ್ರೆ ಅಲ್ಲೆಲ್ಲ ಒಂದೊಂದು ಎಂಟ್ರಿ ಮಾಡ್ಕೊಂಡ್ಬಂದ್ಬಿಡವ್ರಂತೆ. ಅವತ್ ಕೇಳ್ರಿ ನಿಮ್ಗೆಲ್ಲ, ನೀವು ಇನ್ನ ನನಗೆ ಬಹಳ ಚಿಕ್ಕ ಮಕ್ಕಳು ನೀವು, ನಮ್ಗೆಲ್ಲ ಗೊತ್ತು. ಒಬ್ಬೊಬ್ಬರಿಗೆ 2 ಮದುವೆ, ಅದೆಲ್ಲ ಅವಾಗ ತುಂಬಾ ಕಾಮನ್. ಏನಂತೀರ ಕಮಿಷನರ್ ಸಾಹೇಬ್ರೆ? ಹೌದಲ್ಲ, 2 ಮದುವೆ, ಅವ್ರ ಮಕ್ಕಳು ಇವ್ರ ಮಕ್ಕಳು. ಅಂಬೇಡ್ಕರ್ ತರ್ತಾರೆ ಕಾನೂನು. ನೀನ್ ಇನ್ನೊಂದು ಮದುವೆ ಮಾಡ್ಕೋಬೇಕಾದ್ರೆ ಡೈವರ್ಸ್ ಕಾನೂನು ಮುಖಾಂತರವಾಗಿ ಡೈವರ್ಸ್ ತಗೋಬೇಕು. ಹೆಣ್ಣು ಮಗಳು ಆಗ್ಲಿ ಗಂಡು ಮಗು ಆಗ್ಲಿ, ಸುಮ್ಮನೆ ನೀನು ಬಿಟ್ಟೆ ಇನ್ನೊಂದು ಕಟ್ಕೊಂಡೆ ಅನ್ನೋ ಹಾಗಿಲ್ಲ. ಆಸ್ತಿಯಲ್ಲಿ ಪಾಲಿನ ಹಕ್ಕು, ಮತ್ತೆ
ಡೌರಿ ಪ್ರಾಹಿಬಿಷನ್ ಆಕ್ಟ್, ಮತ್ತೆ ಕೆಲಸ ಮಾಡ್ತಾ ಇರೋ ಹೆಣ್ಣು ಮಕ್ಕಳಿಗೆ ಬಸ್ರಿ ಆದ್ರೆ, ಗರ್ಭಿಣಿ ಆದ್ರೆ ರಜೆಗೆ ಹೋದ್ರೆ ಸಂಬಳ ಕೊಡ್ತಿರ್ಲಿಲ್ಲ. ರಜಕ್ಕೆ ಹೋದ್ರು ಸಹ ನೀವು ಸಂಬಳ ಕೊಡ್ಬೇಕಾ ಹೆಣ್ಮಗಳಿಗೆ? ನೀವು ಸಂಬಳ ಕೊಡೋದು ಅವಳಿಗೆ ಋಣಭಾರ ತೀರಿಸೋ ಹಾಗೆ, ನೀವೇನು ಸುಮ್ಮನೆ ಕೊಡ್ತಾ ಇಲ್ಲ. ತಾಯಿ ತನ್ನ ದೇಹವನ್ನ ಸಾವಿಗೆ ಒಡ್ಡಿ ಸಾವಿನ ಬದುಕಿನ ಮಧ್ಯೆ ಅವಳು ಹೋರಾಟ ಮಾಡಿ ನಮ್ಮನ್ನ ನೆಕ್ಸ್ಟ್ ಒಂದು ಪೀಳಿಗೆಯನ್ನ ಬೆಳೆಸುವಂತ ತಾಯಿಗೆ ನೀವು ಸ್ಯಾಲರಿನೂ ಕೊಟ್ಟು ರಜಾನೂ ಕೊಟ್ಟು ಮತ್ ವಾರವ ನಿಮಗೆ ಕೆಲಸ ಇದೆ ಅಂತ ಹೇಳಿ ಮಾಡೋದು ನೀವು ಋಣಭಾರ ತೀರಿಸೋದಂಗೆ ನೀವೇನು ಸುಮ್ಮನೆ ಮಾಡೋದಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರು ಅಸೆಂಬ್ಲಿಯಲ್ಲಿ ಆರ್ಗ್ಯೂ ಮಾಡ್ತಾರೆ. ಅವರಿಲ್ಲ, ಬಟ್ ಪ್ರತಿ ದಿನ ಪ್ರತಿ ಕ್ಷಣ ಇವತ್ತು ಮೀಸಲಾತಿ ಇದ್ರೆ ಹೆಣ್ಣು ಮಕ್ಕಳಿಗೆ ನಾವಿಷ್ಟೆಲ್ಲ ಮುಂದುವರಿಯೋದಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಬಹಳ ದೊಡ್ಡದು. ನಾನು ಯಾವಾಗ ಹೇಳ್ತಿರ್ತೀನಿ, ಎಲ್ಲ ಜಾತಿ ಇದೆ. ಇವತ್ತು ಯಾರೋ ಫೋನ್ ಮಾಡಿದ್ರು, ನನಗೆ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ಈ ತರ ಒಂದು ಹೆಣ್ಮಕ್ಳಿಗೆ ತುಂಬಾ ಕಿರುಕುಳ ಆಗ್ತಾ ಇದೆ, ಅವರು ನಮ್ ಜನಾಂಗದವರು ಅಂತ. ಎಷ್ಟು ಸಿಟ್ಟು ಬಂತು ಅಂದ್ರೆ, ಹೆಣ್ಣಿಗೆ ಯಾವುದು ಜಾತಿನೇ ಇಲ್ಲ ಹೇಳ್ತೀನಿ ಕೇಳಿ. ಹೆಣ್ಣೆ ಒಂದು ಜಾತಿ. ನೀವು ಬ್ರಾಹ್ಮಣರಂತ ಹೇಳಬೇಡಿ, ಅವನ ಹೆಂಡತಿಗೆ ಮಂತ್ರೋಪದೇಶ ಕಲ್ಸ್ಕೊಡ್ತಾರ, ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡಿಸ್ತಾರ, ಅವಳನ್ನ ಮನೇಲೇ ಇಡಿಸ್ತಾರೆ. ಅವಳನ್ನಂತೂ ಮುಷ್ಟು ಮಡಿ ಅಂತ ಕಟ್ ಹಾಕಿ ಎಲ್ಲಾನು ನಿರ್ಬಂಧಗಳನ್ನ ಹಾಕ್ತಾರೆ. ನೆಕ್ಸ್ಟ್ ನೀವು ಇನ್ನ ಕೆಳಗೋರಿ ಒಕ್ಕಲ್ತನ ಮಾಡೋರು. ಹೆಣ್ಣು ಮಗಳು ಆ ಗಂಡಸು ಮಗನಿಂದ ಹೋಗಿ ಗದ್ದೆ ಹೊಲದಲ್ಲಿ ಒಕ್ಕಲ್ತನ ಮಾಡ್ತಾಳೆ, ಆದ್ರೆ ಆಸ್ತಿ ಹಕ್ಕು ಮಾತ್ರ ಅವಳಿಗಿಲ್ಲ. ಆ ಒಕ್ಕಲ್ತನ ಮಾಡ್ತಾಳಲ್ಲ ಆಸ್ತಿ, ಅದು ಯಜಮಾನಿ ಯಾರು? ಯಜಮಾನ ಗಂಡ. ಅಪ್ಪ ಹೆಂಡತಿ ಅಷ್ಟು ಮಾಡ್ಬಿಟ್ರೆ, ಯಾರೋ ಮಾಡ್ಬಿಟ್ರೆ ಮುಂದೆ ಹೋಗ್ತಾರ, ಕಡಿಮೆ ಮಾಡ್ಬಿಡ್ತಾರೆ. ಅವನ್ ಸಂಘ, ಅವನ ಹಂಗೆ, ಅವನ ಹಿಂಗೆ ಅಂದ್ರೆ ತಾಯಿ ಅವಳು ಹೋಗಿ ಬೆಳಗ್ಗೆ ಎದ್ದು ಹಸುದ ಹಾಲು ತೆಗೆದು ಸಗಣಿ ತೆಗೆದು ಎಲ್ಲ ಮಾಡಿ ಹೊಲಕ್ಕೆ ಹೋಗಿ ಒಕ್ಕಲ್ತನ ಮಾಡ್ಕೊಂಡ್ರು, ಆದ್ರೆ ಒಡತಿ ಆಗಕ್ ಮಾತ್ರ ಬಿಡಲ್ಲ. ಹೌದಾ ಇಲ್ವೋ? ರಾಜ್ಕುಮಾರನಿಗೆ ಹೆಣ್ಮಗಳು ಉಳ್ತಾಳೆ, ಆದ್ರೆ ರಾಜ್ಕುಮಾರನೇ ಉಳ್ಬೇಕು. ಆ ರಾಜ್ಯ ಹಲೋ ಹಲೋ ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೀವಿ. ಯಾಕೆ ನಿಮ್ಗೆಲ್ಲ ಹೇಳ್ತೀನಿ ಅಂದ್ರೆ, ರಾಜ್ಕುಮಾರಿ ಹುಟ್ಟಿದ್ರೆ ಅವಳಿಗೆ ರಾಜ್ಯ ಆಡಳಿತ ಮಾಡೋ ಅಧಿಕಾರ ಕೊಡಲ್ಲ. ಆದ್ರೆ ಅದಕ್ಕೆ ಗಂಡು ಈಗಲೂ ಅಷ್ಟೇ, ಏನ್ ಮಗು ಹುಟ್ಟು ಗಂಡು ಮಗು, ಇನ್ನು ಯಾವ್ದಾದ್ರು ಮಗು ಹುಟ್ಕೊಳ್ಳಿ, ಗಂಡು ಮಗು ಹುಡ್ಬೇಕು ಫಸ್ಟ್. ಎಷ್ಟು ನೋಡಿದೀನಿ ನಾನು ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರವಾಸ ಮಾಡ್ತೀನಿ. ಹೆಣ್ಣಿಗೆ ಯಾವುದು ಜಾತಿ ಇಲ್ಲ, ಹೆಣ್ಣದೇ ಒಂದು ಜಾತಿ. ಅವಳು ಯಾವಾಗಲೂ ಕಷ್ಟಪಟ್ಟಿದ್ದಾಳೆ. ಅವಳಿಗೆ ಯಾವುದು ಹಕ್ಕುಗಳನ್ನ ಕೊಟ್ಟಿಲ್ಲ, ಯಾವ ಸಂಪನ್ಮೂಲಗಳಿಗೆ ಅವಳಿಗೆ ಸಿಕ್ಕಿಲ್ಲ. ಅದಕ್ಕೆ ಹೇಳ್ತಾರೆ ಅಂಬೇಡ್ಕರ್ ಒಂದು ಮಾತು, ಈ ದೇಶದಲ್ಲಿ ನಿಜವಾದ ಅಲ್ಪಸಂಖ್ಯಾತರು ಅಂತಂದ್ರೆ ಹೆಣ್ಣು ಮಕ್ಕಳು. ಯಾಕೆಂದ್ರೆ ಅಲ್ಪಸಂಖ್ಯಾತರು ಅಂತ, ಯಾಕಂದ್ರೆ ನಾವು 50% ಇದೀವಿ, ನಾವು ಅಲ್ಪಸಂಖ್ಯಾತರೆ. ಇವತ್ತು ಹೋರಾಟ ಮಾಡ್ಬೇಕು, ನಾವು ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡ್ಬೇಕು. ಇವತ್ತು ಅಪ್ಪನಲ್ಲಿ ಆಸ್ತಿ ಇಸ್ಕೋಬೇಕು ಅಂತಂದ್ರೆ ಒಡೆದಾಟ, ಕಾದಾಟ, ಮರ್ಯಾದೆ ಹಕ್ಕಿಗೆ ಮಾಡ್ಬಿಡ್ತಾರೆ. ಏನ್ ಹಳ್ಳಿನ ಕಡೆ ಕೊಡ್ತೀರೇನಪ್ಪ ಆಸ್ತಿ ಹೆಣ್ಮಗಳಿಗೆ? ಕಮಿಷನರ್ AC ಅವ್ರೆ ಹೇಳಿ, CO ಸಾಹೇಬ್ರೆ ಕೊಡ್ತೀರಾ ಹೆಣ್ಮಕ್ಳಿಗೆ ಆಸ್ತಿ? ಕೊಡ್ತೀರಾ ಭಾಗ? ಕೊಡ್ತೀನಿ ಅಂತಾರೆ. ಕೇಳಕ್ ಹೋಗಿ ತಾಯಿ ಹೇಳೋದು ಕೇಳೋ ಫುಲ್ ಚಟ. ಪಾಪ ಅವಳೇನಾದ್ರೂ ಬಡವಳಾಗಿದ್ರೆ ಮುಂದೆ ಹೋಯ್ತು ಕತೆ. ಇದೆಲ್ಲ ಸಹಜವಾಗಿ ನಡೆಯುತ್ತೆ. ಅದಕ್ಕೆ ನಾನು ಯಾರೋ ಫೋನ್ ಮಾಡಿದವ್ರಿಗೆ ಹೇಳಿದೆ, ಇನ್ನೊಂದ್ಸಲ ಫೋನ್ ಮಾಡಿದಾಗ ನಮ್ ಜಾತಿ ಹೆಣ್ಮಗಳು, ನಿಮ್ ಜಾತಿ ಹೆಣ್ಮಗಳು ಅಂತ ಇನ್ನೊಂದ್ಸಲ ನನ್ನ ಹತ್ರ ಮಾತಾಡ್ಬೇಡಿ. ಹೆಣ್ಮಗಳು ಅಂದ್ರೆ ಹೆಣ್ಮಗಳೇ, ಅವಳು ನನ್ನ ಮಗಳೇ. ನೋವು ತಿನ್ನೋ ಹೆಣ್ಮಗಳು, ಅವಳು ಮೇಲ್ನವರಾಗಿದ್ರೆ ಕೆಳಗಡೆ. ನನ್ಗೆ ಯಾರು ಅದನ್ನು ಒಂದು ಪ್ರಶ್ನೆ ಮಾಡಿದ್ರು, ಮೇಡಮ್ ದೊಡ್ಡ ಕೇಸ್ ಕೊಡ್ತಲ್ಲ ಹೆಂಗ್ ಮಾಡ್ತೀರಾ? ದೊಡ್ಡ ಕೇಸ್ ಹೆಂಗ್ ನೋಡ್ರಿ, ಒಂದ್ ಹೆಣ್ಮಗಳು ಹತ್ಕೊಂಡು ನನ್ಗೆ ಹಿಂಗ ಆಗ್ತಾ ಇದೆ ಅಂತ ಬಂದಾಗ ಅದು ದೊಡ್ಡ ಕೇಸೇ. ನನಗೆ ದೊಡ್ಡ ಕೇಸು ಚಿಕ್ಕ ಕೇಸು ಯಾವುದೂ ಇಲ್ಲ. ಸೊ ಹಾಗಾಗಿ ನಾವೆಲ್ಲ ಯಾವ ಜಾತಿ? ಹೆಣ್ಣಿನ ಜಾತಿ. ನಮ್ದೆಲ್ಲ ಹೋರಾಟದ ಬದುಕು.
ಹೋರಾಟ ಅನ್ನೋದು ನಿಮ್ಮ ರಕ್ತದಲ್ಲಿ ಇದೆ. ಒಂದೇ ಆ ಗೆರೆನ ನೀವು ದಾಟಬೇಕು. ಆ ಅವಮಾನ ಆದಾಗ, ಆ ಸವಾಲುಗಳು ಬಂದಾಗ ಅವಮಾನಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿಬಿಟ್ಟು ನಿಮ್ ಕಾಲ್ ಕೆಳಗಡೆ ಇಟ್ಕೊಂಡು ಮೆಟ್ಲಾಗಿ ಹತ್ತವ್ರೆ ಯಶಸ್ಸನ್ನ ಕಾಣೋದು. ಕಾಣ್ತೀರ ಅಲ್ವಾ? ಹೋಗ್ತೀರ ಅಲ್ವಾ? ಯಾವ್ದು ಸ್ಟೇಷನ್ ಅಲ್ಲಿ ಇಳಿಬಾರ್ದು. ಯಾಕೆ ಗೊತ್ತಾ? ಅಂತ ಮಕ್ಕಳದ್ದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಎಷ್ಟು ಜನ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಅಪ್ಪ ಅಮ್ಮನ ಗೊತ್ತಿಲ್ಲದಂಗೆನೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿರ್ತಾನ. ಅದಾದ್ಮೇಲೆ ಗೊತ್ತಾದ್ಮೇಲೆ ಪರಾರಿ, ದೈಹಿಕವಾಗಿ ಯೂಸ್ ಮಾಡ್ಕೊಂಡಿರ್ತಾನೆ, ಮಾನಸಿಕವಾಗಿ ಯೂಸ್ ಮಾಡ್ಕೊಂಡಿರ್ತಾನೆ. ಎಷ್ಟು ಜನ ಹೆಣ್ಮಕ್ಳು ಮಹಿಳಾ ಆಯೋಗಕ್ಕೆ ಬರ್ತಾರೆ ಗೊತ್ತಾ? ಪೊಲೀಸ್ ಸ್ಟೇಷನ್ ಅಲಿತಾರೆ, ಗರ್ಭಿಣಿ ಮಾಡಿಬಿಟ್ಟು ಬಿಡ್ತಾರೆ, ತಂದೆ ತಾಯಿ ಗೊತ್ತೇ ಇರಲ್ಲ. ಆಮೇಲೆ ಅಕಸ್ಮಾತ್ ಆ ಹೆಣ್ಣು SC ಜನಾಂಗದೊಳಗಿದ್ರೆ ಅದಂತೂ ಇನ್ನ ಕಿರುಕುಳ. ಫಸ್ಟ್ ಎಲ್ಲ ಎಂಜಾಯ್ ಮಾಡ್ಬಿಟ್ಟಿರ್ತಾನೆ, ಆಮೇಲೆ ಮದುವೆ ಆಗುವಂತಂದಾಗ ಜಾತಿ ಬಂದ್ಬಿಡುತ್ತಾಟ ಅವರಿಗೆ. ಆ ತರ ಮಕ್ಕಳನ್ನು ನಾನು ಎಷ್ಟು ಜನ ನೋಡಿದ್ದೀನಿ. ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ, ನೀವೊಂದು 700 ಜನ ಮಕ್ಕಳಿಗೆ ಓದ್ತಾ ಇದ್ದೀರಾ ಹೆಣ್ಮಕ್ಳು. ಇಂಥ ಯಾವುದೇ ಆಸೆ ಪೂಸೆಗೆಲ್ಲ ನೀವು ಬಲಿಯಾಗ್ತಿರೋದು. ನೀವೆಲ್ಲರೂ ಗಟ್ಟಿಗಿತ್ತಿಯರು. ನೀವು ಎಂತ ನಾಡಲ್ಲಿ ಹುಟ್ಟಿದ್ದೀರಾ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಲ್ಲಿ ಹುಟ್ಟಿರೋರು, ಹೌದಲ್ಲ? ಅವಳು ಕಿತ್ತೂರು ರಾಣಿ ಚೆನ್ನಮ್ಮ ಹೇಳ್ತೀನಿ, ಮದುವೆ ಆಗಿ ಬಂದಾಗ ಚಿಕ್ಕ ವಯಸ್ಸಲ್ಲೇ ಗಂಡ ತೀರೋಗ್ಬಿಡ್ತಾರೆ. ದತ್ತದ ಮಗು ತಗೊಂಡು ಹೆಗಲ ಮೇಲೆ ಹಾಕೊಂಡು ಬ್ರಿಟಿಷರ್ಸ್ ಮೇಲೆ ಎದೆ ಗುಂದದೆ ಯುದ್ಧ ಮಾಡ್ತಾರೆ. ಅದು ಕಿತ್ತೂರು ರಾಣಿ ಚೆನ್ನಮ್ಮನ ಆರ್ಭಟ. ಮತ್ತೆ ಬೆಳವಡಿ ಮಲ್ಲಮ್ಮ, ಶಿವಾಜಿ ಸೈನ್ಯ, ಮರಾಠ ಶಿವಾಜಿ ಸೈನ್ಯ ಇರುತ್ತಲ್ಲ, ಬೆಳವಡಿ ಮಲ್ಲಮ್ಮ ಬರೀ ಮಹಿಳೆಯರನ್ನು ಪಡೆಗಟ್ಟಾಳೆ. ಶಿವಾಜಿ ಸೈನ್ಯ ಬೆವರಿಸಿ ಓಡಿಸ್ತಾಳೆ. ಅಂತ ನಾಡಿನಲ್ಲಿ ನೀವೆಲ್ಲ ಹುಟ್ಟಿರೋದು. ನಮ್ಮ ಅಬ್ಬಕ್ಕ ದೇವಿ, ಮಂಗಳೂರು ಅಹಲ್ಯಬಾಯಿ ಉಳ್ಳಾಳ, ಅದು ಒಂದು ರಾಣಿ ಅಬ್ಬಕ್ಕ. ಬ್ರಿಟಿಷರು ಬಂದಾಗ ಪೋರ್ಚುಗೀಸ್ ಬರ್ತಾರೆ, ಅವಾಗ ಫಸ್ಟ್ ಸ್ವತಂತ್ರ ಹೋರಾಟಗಾರ್ತಿ ನಮ್ಮ ಅಬ್ಬಕ್ಕ ರಾಣಿ. ಚಿಕ್ಕ ಚಿಕ್ಕ ಪಂಚ್ಗಳನ್ನ ಮಾಡಿಕೊಂಡು ಬ್ರಿಟಿಷರು ಪೋರ್ಚುಗೀಸ್ ಎಲ್ಲ ಬೋಟ್ಗಳು ಶಿಪ್ಗಳನ್ನೆಲ್ಲ ಸುತ್ತಾಕ್ತಾ ಇದ್ವಿ. 40 ವರ್ಷಗಳ ಕಾಲ ಬಹಳ ಜೋರಾಗಿ ಆ ರಾಣಿ ಆ ರಾಜ್ಯವನ್ನ ಆಳ್ತಾರೆ. ಅಂತ ನಾಡಿನಲ್ಲಿ ನಾವೆಲ್ಲ ಹುಟ್ಟಿರೋದು. ಸೊ ನಮ್ಮ ಮಕ್ಕಳೆಲ್ಲ ಹೆಂಗಿರ್ಬೇಕು? ಕಿತ್ತೂರು ರಾಣಿ ಚೆನ್ನಮ್ಮನಂಗಿರ್ಬೇಕು. ಇರ್ತೀರಲ್ಲ? ಸೊ ಹಾಗಾಗಿ ಮತ್ತೆ ಕಡೆಯದಾಗಿ ಲಾಸ್ಟ್, ಈಗ ನಿಮ್ಮ ಹತ್ರ ಎಲ್ಲರ ಹತ್ರ ಮೊಬೈಲ್ ಇದೆ, ಹೌದಲ್ವಾ? ಎಷ್ಟು ಜನರ ಹತ್ರ ಮೊಬೈಲ್ ಇದೆ? ಕೈ ಎತ್ತಿ ನೋಡೋಣ. ಎಲ್ಲರ ಹತ್ರ ಇದೆ. ಓಕೆ, ಇದ್ರೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಬಹಳ ಹುಷಾರಾಗಿರಿ. ಮೊಬೈಲು ನಮ್ಗೆ ಸೇವಕ ಆಗಿರ್ಬೇಕು, ಮೊಬೈಲ್ ನಾವು ಸೇವಕರಾಗಬಾರ್ದು. ಅದು ನಮ್ಮನ್ನ ಕರೀತಾ ಇರುತ್ತೆ, ಬಾ 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 ಅಂತ. ಈ ಅಡಿಕ್ಷನ್ ಇದೆಯಲ್ಲ, ಅದು ನಮ್ಮನ್ನ ಸುತ್ತಾಕತ್ತೆ. ಮೊಬೈಲ್ ಮೇಲೆ ಇಟ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದೇ ಪುಸ್ತಕ ಇಟ್ಕೊಂಡ್ರೆ 5 ನಿಮಿಷನೂ ಗೊತ್ತಾಗುತ್ತೆ, ಹೌದಲ್ಲ? ಪುಸ್ತಕ ಇಟ್ಕೊಂಡವರು ನಾಳೆ ನೀವೆಲ್ಲರೂ ತಲೆ ಎತ್ತಿ ಒಳ್ಳೆ ಯಶಸ್ಸನ್ನ ಕಾಣ್ತೀರ. ಮೊಬೈಲ್ಗೆ ಸೇವಕರಾದವರು ಮುಗಿಸ್ಬಿಡುತ್ತೆ ಮೊಬೈಲ್. ಸೊ ಮೊಬೈಲ್ ಯಾವಾಗ್ಲೂ ನಿಮ್ ಕಾಲಡಿ ಇರ್ಬೇಕು, ಅನ್ನೋದು ಚಟಾಕ್ಬಿಡಿ. ಅಂದ್ರೆ ಅದು ನಿಮ್ಮ ಸೇವಕ ಆಗಿರ್ಬೇಕು, ಅದ್ರ ಸೇವಕ ನಾವು ಆಗಿರ್ಬಾರ್ದು. ಎರಡನೇದು, ಎಲ್ಲ ಮೊಬೈಲು ಬಹಳ ಹುಷಾರಾಗಿ ಯೂಸ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಂಥವನ್ನೆಲ್ಲ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇವತ್ತಿಗೆ ಬ್ಲ್ಯಾಕ್ ಮೇಲರ್ಸು ಜಾಸ್ತಿ. ನಿಮ್ ಇನ್ಸ್ಟಾಗ್ರಾಮ್ ಎಲ್ಲ ಫೇಸ್ಬುಕ್ ಇಂದ ಫ್ರೆಂಡ್ಸ್ ಆಗೋರ್ನ ಯಾರನ್ನೂ ಎಂಟರ್ಟೈನ್ ಮಾಡಬೇಡಿ. ಅವರೇ ಸಾಕು. ನಿಮ್ಗೆ 6 ತಿಂಗಳಾದ್ಮೇಲೆ ನಿಮ್ಗೆ ಎಲ್ಲ ಫೋಟೋಸ್ ಇಸ್ಕೊಂಡು ನಿಮ್ ಫ್ರೆಂಡ್ಸ್ನೆಲ್ಲ ತಿಳ್ಕೊಂಡ್ರೆ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಕ್ ಅವರೇ ಸಾಕು. ಎಷ್ಟೋ ಫ್ಯಾಮಿಲಿಗಳು ನನಗೆ ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ನೀವು ಇದನ್ನ ಈ ಸಮಸ್ಯೆನ ಬಗೆಹರಿಸಲಿಲ್ಲ ಅಂದ್ರೆ ಮೇಡಮ್ ನಾವು ಇಡೀ ಫ್ಯಾಮಿಲಿ ನೇಣಿಗೆ ಶರಣಾಗ್ಬಿಡ್ತೀವಿ. ಈ ತರ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ನೋಡ್ ಮಾಡ್ತೀವಿ, ಬಾಡಿ ಶೇಮಿಂಗ್ ಅಂತೀವಿ, ಅದೆಲ್ಲ ಆಪ್ಗಳಿದಾವೆ. ಬಹಳ ಹುಷಾರಾಗಿರಿ. ಅಕಸ್ಮಾತ್ ಹಾಗೇನಾದ್ರು ಆದ್ರೂ ಭಯ ಬೀಳಬೇಡಿ. ಯಾರು ನಿಮ್ಮ ಸಹಾಯಕ್ಕೆ ಬರ್ತಾರೆ? ನಿಮ್ಮ ಪೊಲೀಸ್, ಗೊತ್ತಾಯ್ತಾ? ಸೈಬರ್ ಕ್ರೈಮ್ದು ಒಂದು ಫ್ರೀ ಟೋಲ್ ನಂಬರ್ ಇದೆ. ಕಿರಣ್, ನಂಬರ್ ಹೇಳು.
ಫ್ರೀ ಟೋಲ್ ನಂಬರ್ ಇದೆ. ನೀವು ಆ ನಂಬರ್ಗೆ ನೀವೇ ಫೋನ್ ಮಾಡಬಹುದು, ನೀವೇ ಕರೆ ಮಾಡಬಹುದು. ಇನ್ನೊಂದು ನಿಮ್ಗೆ ಒಂದು ಮೇಲ್ ಐ ಡಿ ಇದೆ, ಒಂದು ಹೆಲ್ಪ್ ಲೈನ್ ಇದೆ, ಮತ್ತೆ ಒಂದು ನೀವು ಲಿಂಕ್ ಇದೆ. ಆ ಲಿಂಕಿಗೆ ಹೋಗಿ ನೀವೇ ಕೇಸ್ನ ರಿಜಿಸ್ಟರ್ ಮಾಡಬಹುದು. 1930 ಇದು ನಿಮ್ಮ ಸೈಬರ್ ಆನ್ಲೈನ್ ಹೆಲ್ಪ್ ಲೈನ್. ಏನ್ ಹೇಳಿ? ಇನ್ನೊಂದು, ನೀವಾಗೆ ನೀವು ಕೇಸ್ ದಾಖಲು ಮಾಡಬಹುದು. ನೀವು ಪೊಲೀಸ್ ಸ್ಟೇಷನ್ ಹೋಗಕ್ ಭಯ ಆಗುತ್ತೆ ಅಂದ್ರೆ ನೀವು www.com ಬರೀರಪ್ಪ, ಎಲ್ಲ ಮಕ್ಕಳು ಬರ್ಕೋಬೇಕು. ಅಲ್ಲೇ ನೀವು FIR ನ ರಿಜಿಸ್ಟರ್ ಮಾಡಬಹುದು. ಹೌದಲ್ಲ? www.cybercrime.gov.in ಇಲ್ಲಿ ಬರೀತಾರೆ. ನೀವೆಲ್ಲರೂ ದಯವಿಟ್ಟು ಬರ್ಕೊಳ್ಳಿ. ಯಾರಾದ್ರೂ ನಿಮ್ಗೆ ಆಮೇಲೆ ಇನ್ನೂ ಒಂದು ನಿಮ್ಗೆ ಫೋನ್ ಮೇಲೆ ದುಡ್ಡುಗೋಸ್ಕರ ಬ್ಲಾಕ್ ಮೇಲ್ ಮಾಡ್ತಾರೆ. ನಿಮ್ದೇ ಯಾವ್ದೋ ಒಬ್ಬ ಫ್ರೆಂಡ್ ನಿಮ್ಗೆ ನೀವು ವಿಡಿಯೋ ಕಾಲ್ ಆನ್ ಮಾಡ್ತಾರೆ. ಆನ್ ಮಾಡಿದ ತಕ್ಷಣ ಅವ್ನು ನೋಡಲಿರ್ತಾನೆ, ಅವ್ನು ಬಟ್ಟೆ ಬಿಚ್ಕೊಂಡು ನಿಂತಿರ್ತಾನೆ, ನೀವು ಸರಿಯಾಗೇ ಇರ್ತೀರಾ, ಟಕ್ ಅಂತ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾನೆ. ಅದನ್ನ ನಿಮ್ಗೆಲ್ಲ ಹೇಳ್ತಾನೆ, ನೀನು ಇಷ್ಟು ದುಡ್ಡು ಕಳಿಸ್ಲಿಲ್ಲ ಅಂದ್ರೆ ಇದನ್ನೆಲ್ಲ ನಿನ್ ಫ್ರೆಂಡ್ಸ್ ನಂಬರ್ ಅಥವಾ ನಿನ್ ಫೇಸ್ಬುಕ್ ಐಡಿ, ಒಂದು ಎಕ್ಸ್ಟ್ರಾ ಐಡಿ, ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಹಾಕ್ತಾನೆ. ಸೊ ಪ್ಲೀಸ್ ನೀವೆಲ್ಲರೂ ಹುಷಾರಾಗಿರ್ಬೇಕು. ಗೊತ್ತಾಯ್ತಾ? ಯಾರು ಗೊತ್ತಿಲ್ಲದೆ ಇರೋರಿಗೆ ಎಂಟರ್ಟೈನ್ ಮಾಡಬೇಡಿ. ಆಮೇಲೆ ನೀವು ಇನ್ನೂ ಒಂದೇನಂತಂದ್ರೆ, ಯಾವುದೇ ಕಾರಣಕ್ಕೂ ನಿಮ್ ಫೋಟೋಸು, ನಿಮ್ ವಿಡಿಯೋಸು ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಯಾರಿಗೂ ಶೇರ್ ಮಾಡಬೇಡಿ. ಯಾರೋ ಒಂದು ಹೊಸ ಪರಿಚಯ ಆಗಿರ್ತಾನೆ ಅಲ್ವಾ, ಶೇರ್ ಮಾಡಬೇಡಿ. ನಿಮ್ಗೆ ಗೊತ್ತಿರಲ್ಲ ಅವ್ನು ಯಾವಾಗ ಬದಲಾಗ್ತಾನೆ ಅಂತ. ನಿಮ್ಗೆ ಅವಶ್ಯಕತೆ ಏನಾಗುತ್ತಪ್ಪ, ಶೇರ್ ಮಾಡಿ. ನಿಮ್ಗೆ ಏನ್ ಬರುತ್ತೆ? ಮುಂದೆ ನಿಮ್ ಕ್ಲೋಸ್ ಫ್ರೆಂಡು, ನಿಮ್ ಜೊತೆಗಾತಿ ಅಥವಾ ನಿಮ್ ಮನೆ ಹತ್ರ ಅದು ಓಕೆ. ಬಟ್ ಯಾರೋ ಒಬ್ಬ ಹೊಸ ಸ್ನೇಹಿತ ಆಗಿರ್ತಾನೆ, ಯಾರೋ ಒಬ್ರು ಫೇಸ್ಬುಕ್ ಇಂದ, ಇನ್ಸ್ಟಾ ಇಂದ ಯಾರೋ ಒಬ್ಬ ಫ್ರೆಂಡ್ ಆಗಿರ್ತಾನೆ. ಯಾರು ದಯವಿಟ್ಟು ನಿಮ್ ಫೋಟೋಸ್, ವಿಡಿಯೋಸ್ ಮಾತ್ರ ಶೇರ್ ಮಾಡಬೇಡಿ. ಬಹಳ ಹುಷಾರಾಗಿರಿ. ನೀವು ಚೆನ್ನಾಗಿ ಓದೋ ಮಕ್ಕಳಿರ್ಬೋದು, ಇದಕ್ಕೆ ಯಾವುದಕ್ಕಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ನಿಮ್ಮ ಭವಿಷ್ಯವನ್ನ ಬೇರೆ ರೀತಿಗೆ ತಿರುಗಿಸ್ಬಿಡ್ತಾರೆ. ಆದ್ರೂ ಈ ತರ ಯಾವತ್ತಾದ್ರೂ ಸಮಸ್ಯೆ ಆದ್ರೂ ಹೆದರಿಕೆ ಇಲ್ಲದೆ ಸ್ಟೇಷನ್ ಹೋಗಿ. ನಿಮ್ಮ ಚಿಕ್ಕಬಳ್ಳಾಪುರದ SP ಕುಶಾಲ್ ಅಂತ ಬಹಳ ಒಳ್ಳೆ ಪೊಲೀಸ್ ಅಧಿಕಾರಿ, ನೀವು ಹೋಗಿ ಹೇಳಿ, ಇಮಿಡಿಯೇಟ್ಲಿ ಅದನ್ನ ಟ್ರೇಸ್ ಔಟ್ ಮಾಡಿ ಅರೆಸ್ಟ್ ಮಾಡುವಂತ ಕೆಲಸವನ್ನ ಪೊಲೀಸ್ ಮಾಡ್ತಾರೆ. ನೀವು ಭಯ ಬೀಳಬಾರದು. ಕಡೆಯದಾಗಿ ನಿಮ್ಮೆಲ್ಲರಿಗೂ ಒಂದು ಮಾತು, ನೀವು ಯಾವುದೇ ಸಮಸ್ಯೆ ಸಿಕ್ಕಾಕೊಳ್ಳಿ, ಏನೇ ಕಷ್ಟ ಎದುರಾಗಲಿ, ಯಾವುದೇ ತರ ನಿಮ್ಗೆ ಹಕ್ಕುಗಳು ಸಿಗ್ಬೇಕು ಅಂದ್ರೆ ಮಾತಾಡಿ. ನಮ್ಮ ಹೆಣ್ಮಕ್ಳು ಪ್ರಾಬ್ಲಮ್ ಏನ್ ಗೊತ್ತಾ? ಮಾತೇ ಆಡಲ್ಲ. ನೀವು ಮಾತಾಡ್ಬೇಕು, ನಿಮ್ಮ ಹಕ್ಕುಗಳನ್ನ ತಿಳ್ಕೋಬೇಕು, ನೀವು ಹೋರಾಟ ಮಾಡಬೇಕು. ಅಂಬೇಡ್ಕರ್ ಯಾವಾಗಲೂ ಹೇಳ್ತಾ ಇದ್ರು, ಶಿಕ್ಷಣ, ಸಂಘಟನೆ, ಸೊ ಹೋರಾಟ ನಿಮ್ಮ ರಕ್ತದಲ್ಲಿ ಕಡೆಯವರೆಗೂ ಇರಲಿ. ನಿಮ್ಮ ಹಕ್ಕುಗಳು ನಿಮ್ಗೆ ಸಿಗಲಿ. ನನ್ನ ಈ ನಾಡಿನ ಪ್ರತಿಯೊಂದು ಹೆಣ್ಮಗಳು ಸುಖವಾಗಿರ್ಲಿ, ಆರೋಗ್ಯವಾಗಿರ್ಲಿ, ಅಭಿವೃದ್ಧಿ ಹೊಂದಲಿ ಅಂತ ಹಾರೈಸ್ತಾ ನನಗೆ ಮಾತ್ರ ಮುಗಿಸ್ತೀನಿ. ಮೇಡಮ್ ಅವರಿಗೆ ಕಾಲೇಜಿನ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಮೇಡಮ್ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಮಹಿಳೆಯರ ಸಮಸ್ಯೆ ಚಿಕ್ಕಬಳ್ಳಾಪುರದ ನನ್ನ ಭೇಟಿ
ಅರಿವನ್ನು ಮೂಡಿಸುವಂಥ ಕೆಲಸ. ನಾನು ಕರ್ನಾಟಕದ ಮೂಲೆ ಮೂಲೆಗೆ ಪ್ರವಾಸ ಮಾಡ್ತೀನಿ. ನಾನು ಕಂಡಿರೋದೇನಂತಂದರೆ, ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಿಲ್ಲ. ನೀವು ಒಂದು ಹೆಲ್ಪ್ಲೈನ್ ಕೇಳಿ ಗೊತ್ತಿಲ್ಲ, 112 ಕೇಳಿ ಗೊತ್ತಿಲ್ಲ, ಆಮೇಲೆ ಚೈಲ್ಡ್ ಹೆಲ್ಪ್ಲೈನ್ ಕೇಳಿ ಗೊತ್ತಿಲ್ಲ, ಈಗ ಸೈಬರ್ ಹೆಲ್ಪ್ಲೈನ್ ಕೇಳಿ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ನಾವೇ ವ್ಯವಸ್ಥೆ ಮುಖಾಂತರ ಫೇಲ್ ಆಗ್ಬಿಟ್ಟಿದ್ದೀವಿ ಅರಿವನ್ನು ಮೂಡಿಸ್ಲಿಕ್ಕೆ. ನಮ್ಮ ಹೆಣ್ಣು ಮಕ್ಕಳಿಗೆ ಅರಿವನ್ನು ಮೂಡಿಸಿದ್ರೆ ಅಲ್ಲೇ ಅರ್ಧ ಕ್ರೈಮ್ ಕಡಿಮೆ ಆಗುತ್ತೆ. ಮತ್ತೆ ಪೊಲೀಸ್ ಅನ್ನೋದು ಅವರ ರಕ್ಷಣೆಗಿರುವುದು. ನಮ್ಮ ಕರ್ನಾಟಕ ಪೊಲೀಸು ಜನಸ್ನೇಹಿ, ಮಹಿಳಾ ಸ್ನೇಹಿ ಪೊಲೀಸವರು ಇರೋ ಕಾಲೇಜ್ಗಳು, ಸ್ಕೂಲ್ಗಳಿಗೆ ಭೇಟಿ ನೀಡಿ ಅವರು ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿದಾಗ ಮಕ್ಕಳು ಭಯ ಇಲ್ಲದೆ ಏನೇ ತೊಂದರೆ ಆದರೆ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ಅಂತ ಸಹ ನಾನು ಹೇಳಿದೆ. ಇವತ್ತು ನಾವು ಚಿಕ್ಕಬಳ್ಳಾಪುರದ ವಿಸಿಟ್ ಏನಂತಂದರೆ ಪಾಶ್ ಕಮಿಟಿ. ಪಾಶ್ ಕಮಿಟಿ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. 2013ರಲ್ಲಿ ಇದು ಗೆಜೆಟ್ ನೋಟಿಫಿಕೇಶನ್ ಆಗಿರೋದು, ಸುಪ್ರೀಂ ಕೋರ್ಟ್ ಆರ್ಡರ್ ಸಹ. ಯಾರನ್ನಾದ್ರೂ ನಾವು ಕೇಳಿದ್ರೆ ಯಾಕೆ ಮಾಡಬೇಕು ಅಂತಾರೆ. ಪಾಶ್ ಆಕ್ಟ್ ಏನಂತಂದ್ರೆ, ಕೆಲಸ ಮಾಡುವಂಥ ಸ್ಥಳದಲ್ಲಿ ಹೆಣ್ಣು ಮಗಳಿಗೆ ಲೈಂಗಿಕ ಕಿರುಕುಳ ಅಥವಾ ಮಾನಸಿಕ ಕಿರುಕುಳ ಅವಳಿಗೆ ಆಗಬಾರ್ದು. ಆದಾಗ ಅಲ್ಲಿ ಒಂದು ಕಮಿಟಿ ಇರಬೇಕು. ಆ ಕಮಿಟಿಯಲ್ಲಿ ಅವಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಅವಳು ಎಲ್ಲೇ ಕೆಲಸ ಮಾಡಿದ್ರು ಯಾವುದೇ ಥರ ಮಾನಸಿಕವಾಗಿ ಅವರು ಡಿಸ್ಟರ್ಬ್ ಆಗದೆ ಕೆಲಸವನ್ನು ಮಾಡಬೇಕು ಅನ್ನೋದು ಇದರ ಉದ್ದೇಶ. ಯಾವುದೇ ಆಯೋಗಕ್ಕೆ ಯಾವುದೇ ಹೆಣ್ಮಗಳು ಈ ಥರ ವರ್ಕಿಂಗ್ ಪ್ಲೇಸಲ್ಲಿ, ಅದು ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು, ಇವತ್ತು ಚಿಕ್ಕಬಳ್ಳಾಪುರದ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಇಡೀ ತಾಲೂಕು, ಜಿಲ್ಲಾ ಮಟ್ಟದ DC, AC, CO, DDಗಳು ಎಲ್ಲ ಪ್ರತಿಯೊಬ್ಬರು ಸುಮಾರು ಒಂದು 500 ಜನ ಇದ್ರ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳನ್ನ ಎಲ್ಲರನ್ನ ಕರೆಸಿ ಮತ್ತೆ ಆದಾಗ ಅಲ್ಲಿ ಬಹಳ ಚೆನ್ನಾಗಿ ಇಂಟ್ರಾಕ್ಷನ್ ಆಯಿತು. ಕೆಲವೊಂದ್ಸಲ ಅದನ್ನೆಲ್ಲ ಇವತ್ತು ಬಹಳ ಚೆನ್ನಾಗಿ ಒಂದು ಅರಿವಿನ ಕಾರ್ಯಕ್ರಮವನ್ನ ನಾವು ಜಿಲ್ಲಾಡಳಿತ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ವಿ. ಸೊ ನನಗನ್ಸುತ್ತೆ ಈ ಥರ ಕಾರ್ಯಕ್ರಮಗಳು, ಇದು ನನಗೆ ಅನ್ಸುತ್ತೆ ಕರ್ನಾಟಕದಲ್ಲಿ ಒಂದು ಇತಿಹಾಸ ಮೈಲಿಗಲ್ಲನ್ನ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಮಾಡ್ತಾ ಇದೆ ಅಂತ. ಇದು ಮೊದಲನೇ ಬಾರಿಗೆ ನಾವು ಇವಾಗ ಜಿಲ್ಲೆಗಳಲ್ಲಿ ಸಹ ಯಾಕಂದ್ರೆ ಇದು ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗ ಸಹ ಇದ್ರ ಜೊತೆ ಹೊಂದ್ಕೊಂಡಿದೆ. ಅವರು ನಮಗೆ ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಈಗ ಜಿಲ್ಲೆಗಳಲ್ಲಿ ಈ ಒಂದು ಅವೇರ್ನೆಸ್ನ ಪ್ರೋಗ್ರಾಮ್ ಮಾಡ್ತಾ, ಮತ್ತೆ ಇವರಿಗೆಲ್ಲ ಆ ಪಾಶ್ ಆಕ್ಟ್ ಮಾಡಿಲ್ಲ ಅಂದ್ರೆ ನೀವು ನೋಡಿರ್ಬೋದು, ಈಗ ನಾವು ಸಿನಿಮಾ ಇಂಡಸ್ಟ್ರಿಗೂ ನಾವು ಕೇಳಿದ್ದೀವಿ, ನೀವು ಪಾಶ್ ಆಕ್ಟ್ ಮಾಡಿ ಕಳಿಸಿ ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ಒಂದು ಸಂಚಲನ ಮೂಡ್ತು. ಅಲ್ಲಿ ಆಗುವಂತ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ನಾವು ಎಲ್ಲೋಗಿ ಕಂಪ್ಲೇಂಟ್ ಮಾಡಬೇಕು ಅಂದಾಗ ನಾನು ಫಿಲಂ ಇಂಡಸ್ಟ್ರಿ ಕಚೇರಿಗೆ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಪಾಶ್ ಕಮಿಟಿ ಮಾಡಕ್ಕೆ ಹೇಳಿದ್ದೆ. ನೋಡಿ, ಪಾಶ್ ಕಮಿಟಿ ಇರೋದು ಎಲ್ಲೇ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅಲ್ಲಿ ಅವರ ಒಂದು ಭದ್ರತೆಗೆ, ರಕ್ಷಣೆಗೋಸ್ಕರ. ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ಆಕ್ಟ್ ಪ್ರಕಾರ ಕ್ರಮ ಆಗುತ್ತೆ. ಒಂದು ನೆನಪು ಮಾಡಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಮಾಡಬೇಕು. 10ಕ್ಕಿಂತ ಹೆಚ್ಚು ಹೆಣ್ಮಕ್ಳು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಪಾಶ್ ಕಮಿಟಿ ಆಗಲೇಬೇಕು. ನಿಮ್ಗೆಲ್ಲರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ಮದ್ರಾಸಲ್ಲಿ ಒಂದು ಜಡ್ಜ್ಮೆಂಟ್ ಆಗುತ್ತೆ. ಒಂದು ಕಡೆ ಪಾಶ್ ಕಮಿಟಿ ಅಂದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಇರೋದಿಲ್ಲ, ಅವರಿಗೆ 1.68 ಕೋಟಿ ಅವರಿಗೆ ದಂಡವನ್ನ ಕೋರ್ಟ್ ವಿಧಿಸುತ್ತೆ, ಗೊತ್ತಾಯ್ತಾ? ಸೊ ಇದು ನಮ್ಮ ನಾಡಿನ, ನಮ್ಮ ಮಣ್ಣಿನ ಕಾನೂನು. ಯಾರು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ದೇರ್ ಇಸ್ ನೋ ಕಾಲ್ಡ್ ನೋ ಫಾರ್ ದಿಸ್. ಆಕ್ಚುಲಿ ಪಾಶ್ ಆಕ್ಟ್ ಎಲ್ಲ ಕಚೇರಿಗಳಲ್ಲಿ ಯಾವುದೇ 10ಕ್ಕಿಂತ ಹೆಚ್ಚು ಎಲ್ಲೇ ಹೆಣ್ಮಗಳು ಕೆಲಸ ಮಾಡಿದ್ರು ಅಲ್ಲಿ ಪಾಶ್ ಕಮಿಟಿ ಆಗಲೇಬೇಕು. ಅದಕ್ಕೆ ಯಾವುದೇ ತರ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಶಾಲೆ ಇರಲಿ, ಕಾಲೇಜ್ ಇರಲಿ, ಆಸ್ಪತ್ರೆ ಇರಲಿ, ಎಲ್ಲೇ ಇರಲಿ, ಒಂದು ಸಣ್ಣ ಗಾರ್ಮೆಂಟ್ ಇರಲಿ, ಪಾಶ್ ಕಮಿಟಿ ಇರಬೇಕು. ಅಲ್ಲಿ ಯಾವುದೇ ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಆ ಕಮಿಟಿ ಆ ಹೆಣ್ಣು ಮಗಳ ಪರ ನಿಂತ್ಕೋಬೇಕು, ಅವಳಿಗೆ ಜಡ್ಜ್ಮೆಂಟ್ ಕೊಡಬೇಕಾಗುತ್ತೆ. ಇಟ್ ಈಸ್ ಲೈಕ್ ಕ್ವಾಸಿ ಜುಡಿಷಿಯಲ್ ಪೋಸ್ಟ್ ತರ ಆ ಒಂದು ಕಾರ್ಯನಿರ್ವಹಿಸುತ್ತೆ ICC ಪ್ರಕಾರ. ನಂತರದಲ್ಲಿ ಆಕೆಗೆ ಬೇರೆ ತರ ಏನಾದರೂ ಆದಾಗ ಕಾನೂನು ಮುಖಾಂತರ
ಕ್ರಮವನ್ನ ತಗೊಳ್ಳುವಂತ ಕೆಲಸ ಆಗತ್ತೆ. ಮೇಡಮ್, ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಮನಿಸಿದಾಗ PUC ಮತ್ತು ಡಿಗ್ರಿ ಹಂತದಲ್ಲಿ ಈ ವಿದ್ಯಾರ್ಥಿನಿಯರು ಈ ಮೊಬೈಲ್ ಗೀಳ ಹಂಚಿಕೊಂಡು ಈ ಪ್ರೀತಿ ಪ್ರೇಮ ಈ ಓಡಿ ಹೋಗುವಂಥ ಪ್ರಕರಣಗಳು, ಜೀವನ ಹಾಳು ಮಾಡಿಕೊಳ್ಳುವಂಥ ಪ್ರಕರಣಗಳು ಹೆಚ್ಚಾಗ್ತಿದೆ. ಅದಕ್ಕೇನು ಹೇಳ್ತೀವಿ? ಈಗ ನಾನು ಅದ್ರ ಬಗ್ಗೆನೇ ನಮ್ಮ ಮಕ್ಕಳ ಹತ್ರ ಎಲ್ಲ ಮಾತಾಡಿದ್ರೆ ಅದಕ್ಕೂ ಒಂದು ಸಮಯ ಬರುತ್ತೆ ಮದುವೆ ಅನ್ನೋದಕ್ಕೆ. ಪ್ರೀತಿ ಪ್ರೇಮನೆಲ್ಲ ನೀವು ಟ್ರೈನಲ್ಲಿ ಹೇಗೆ ನೀವು ಪ್ರಯಾಣ ಮಾಡ್ಬೇಕಾದ್ರೆ ಸ್ಟೇಷನ್ ಬರುತ್ತಲ್ಲ, ಆ ತರ ಸ್ಟೇಷನ್ ನೋಡಬೇಕು, ಎಂಜಾಯ್ ಖುಷಿ ಅಂತ ಎಂಜಾಯ್ ಮಾಡ್ಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಅಂದ್ರೆ ನನ್ನ ಪ್ರಕಾರ ನೋಡಿ, ನಮ್ಮ ಮಕ್ಕಳೆಲ್ಲರೂ ಈಗಿನ ಜನರೇಷನ್ ಬಹಳ ಸ್ಮಾರ್ಟ್, ನಮ್ಮೆಲ್ಲರಿಗಿಂತ ಸ್ಮಾರ್ಟ್, ನಮ್ಮೆಲ್ಲರಿಗಿಂತ ಇಂಟೆಲಿಜೆಂಟ್. ಅವರಿಗಿಷ್ಟೇ ಅರಿವಿನ ಕೊರತೆ, ಹೇಳ್ಕೊಡ್ಬೇಕು ನಾವು. ಶಾಲಾ ಕಾಲೇಜುಗಳಲ್ಲಿ ಕಂಪಲ್ಸರಿ ಅವರಿಗೆ ಅರಿವನ್ನ ಮೂಡಿಸುವಂತ ಕೆಲಸಗಳಾದ್ರೆ ಖಂಡಿತ ನಮ್ಮ ಮಕ್ಕಳು ಕ್ರೈಮಿಂದ ದೂರ ಉಳಿತಾರೆ. ಇದೆಲ್ಲ ಬದಲಾವಣೆಯನ್ನ ನಾವು ತರಬಹುದು. ಮೇಡಮ್, ಇತ್ತೀಚೆಗೆ ನಮಗಿರೋ ಮಾಹಿತಿ ಪ್ರಕಾರ ಪೋಕ್ಸೋ ಪ್ರಕರಣಗಳಲ್ಲಿ ಪ್ರೇಮ ಪ್ರಕರಣಗಳೇ ಪೋಕ್ಸೋ ಪ್ರಕರಣ ಆಗಿ ದಾಖಲಾಗ್ತದೆ. ಪೋಕ್ಸೋ ಮಹಿಳಾ ಆಯೋಗಕ್ಕೆ ಬರೋದಿಲ್ಲ, ಅದು ಮಕ್ಕಳ ಆಯೋಗಕ್ಕೆ ಬರುತ್ತೆ. ಆದರೂ ಸಹ ನಾನೊಂದು ಹೆಣ್ಣು ಮಗಳಾಗಿ ಅದಕ್ಕೆ ಉತ್ತರ ಕೊಡ್ತೇನೆ. ಹೌದು, ಏನಂತಂದ್ರೆ ನೋಡಿ, ಪೋಕ್ಸೋ ಕೇಸಲ್ಲಿ ಮೇನ್ ಆಗದೆ ಎಲ್ಲಿ ಬಡತನ ಇರುತ್ತೆ ಅಲ್ಲಿ ಬಡತನ. ನೀವು ನೋಡಿ, ಪೋಕ್ಸೋ ಕೇಸು ನೀವು ಎಲ್ಲಾದ್ರೂ ಒಳ್ಳೆ ಅಂದ್ರೆ ಈ ಆರ್ಥಿಕವಾಗಿ ಚೆನ್ನಾಗಿರೋರ ಮನೆಯಲ್ಲಿ ಪೋಕ್ಸೋ ಕೇಸ್ಗಳು ತೀರಾ ಕಡಿಮೆ. ಬಡತನ ನಿರ್ಮೂಲನೆಗೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ನಾನು ಕರ್ನಾಟಕದ ಹಳ್ಳಿಗೆ ಹೋಗ್ತೀನಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂತ ಅಧಿಕಾರಿಗಳು ಸರ್ಕಾರದ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಕರೆಕ್ಟ್ ಆಗಿ ಪ್ರತಿಯೊಬ್ಬರಿಗೂ ಮುಟ್ಟಿಸಿದ್ದೇ ಆದ್ರೆ ಇವನ್ ಆ ಒಂದು ಏನೋ ಸರ್ಕಾರದಲ್ಲಿ ಅದು ಇದೆ. ಈಗ ಪೊಲೀಸ್ ಅವರು ಸಹ ಸ್ಕೂಲು ಕಾಲೇಜ್ ಮಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವರು ಇರ್ಬೋದು, ಅವರೆಲ್ಲರೂ ಸಹ ಆ ಹೋಗಿ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡಬೇಕಾಗತ್ತೆ. ಇವನ್ನೆಲ್ಲ ಮಾಡಿದಾಗ ಎಲ್ಲೋ ಒಂದ್ ಕಡೆ ನೋಡಿ, ಆ ಪಾವರ್ಟಿ ಅದನ್ನು ಹೇಳ್ತೀನಿ ನೋಡಿ, 17 ವರ್ಷ ಆಗಿರ್ತಾಳೆ, ಬಸ್ರಿ ಆಗ್ಬಿಟ್ಟಿರ್ತಾಳೆ. ನೀವು ಹಾಸ್ಪಿಟಲ್ ಬಂದಾಗ ಪೋಕ್ಸೋ ದಾಖಲಾಗತ್ತೆ. ಮದುವೆ ಆಗಿರೋನ್ನ ಜೈಲ್ಗೆ ಹಾಕ್ತೀವಿ. ಅವನು ಜೈಲಿಂದ ಬಂದು ಮತ್ತೆ ಆ ಹೆಣ್ಮಗಳನ್ನ ಮಾಡ್ಕೋತಾನೋ ಇಲ್ಲೋ ಗೊತ್ತಿಲ್ಲ. ಯಾವ ತರ ಸ್ಥಿತಿಯಲ್ಲಿ ನಾವು ಅಂದ್ರೆ ಇದೆಲ್ಲ ಆಗಕ್ ಕಾರಣ ಏನು? ನಾವು ಎಲ್ಲೋ ಒಂದ್ ಕಡೆ ಆ ಮಕ್ಕಳ ಭರವಸೆಯಾಗಿ, ಆ ಮಕ್ಕಳ ಆರ್ಥಿಕ ಶಕ್ತಿಯಾಗಿ, ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡುವಂತ, ಅವರ ಒಂದು ಭವಿಷ್ಯವನ್ನ ಕಟ್ಟುವಂತ ಭರವಸೆ ಆ ಕುಟುಂಬದಲ್ಲಿ ತುಂಬೋಕ್ಕೆ ಎಲ್ಲೋ ಒಂದ್ ಕಡೆ ನಾವು ಫೇಲ್ ಆಗಿದ್ದೀವಿ. ಇದು ಬದಲಾವಣೆ ಆಗಬೇಕು. ಪ್ರತಿಯೊಂದು ಮನೆಗಳಲ್ಲಿ ಬದಲಾವಣೆ ಆಗಬೇಕು. ಅದ್ರ ಜೊತೆ ಸರ್ಕಾರದ ಸ್ಕೀಮ್ಗಳು ಪ್ರತಿಯೊಂದು, ನೀವು ಎಷ್ಟೋ ಜನ ನೀವು ಹಳ್ಳಿಗೆ ಹೋಗಿ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಸಭೆಗಳು ಮಾಡಿರಲ್ಲ, ಪೆನ್ಷನ್ಗಳು ಹೋಗಿರಲ್ಲ, ಗೃಹಲಕ್ಷ್ಮಿ ಹೋಗಲ್ಲ, ಸರಿಯಾಗಿ 5 kg ಅಕ್ಕಿ ಸರ್ಕಾರದಿಂದ ಬರೋ ಮುಟ್ಟಿರಲ್ಲ, ಊಟ ತಿನ್ನಕ್ಕೆ ಎಷ್ಟೋ ಕಡೆ ಮಕ್ಕಳನ್ನ ಜೈಲಲ್ಲಿ ಬಿಟ್ಟಿರೋದು ಉಂಟು. ಇವರು ಗುಳೆ ಹೋಗ್ಬಿಡ್ತಾರೆ. ಇದೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾನು ಹಕ್ಕಿಪಿಕ್ಕಿ ಕಾಲೋನಿಗೆ ಹೋದಾಗ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಬರೋದೇ ಇಲ್ಲ. ಯಾವಾಗ ತೆಗಿತಾಡ್ನ ಅಲ್ವಾಗ ಸರ್ಕಾರದ ಕನಸು ಯೋಜನೆ ಏನಾಗುತ್ತೆ? ಒಂದು ಗರ್ಭಿಣಿ ನನಗೆ ಹೇಳುದು 6 ತಿಂಗಳಾಗಿದೆ, ಒಂದು ಮೊಟ್ಟೆ ಕೊಟ್ಟಿಲ್ಲ. ಅಷ್ಟು ಮಕ್ಕಳಲ್ಲಿ ಅಂಗವಿಕಲತೆ ಇತ್ತು. ಒಂದು 30 ಜನ ಹೆಣ್ಮಕ್ಳು ಇದ್ರಲ್ಲಿ 4-5 ಜನ ಮಕ್ಕಳು ಎಲ್ಲ ಅಂಗವಿಕಲರಾಗಿ ಹುಟ್ಟಿದ್ದಾರೆ. ಯಾರು ಫೇಲ್ ಇವರು? ಎಲ್ಲೋ ಈ ವ್ಯವಸ್ಥೆನೆ ಬದಲಾಗಬೇಕು, ಅಕೌಂಟಬಿಲಿಟಿ ಬೇಕು. ಈಗ ನಮ್ ಕೆಳಗಡೆ ನಾವಿವಾಗ CEO ಗ್ರಾಮೀಣ ಭಾಗದಲ್ಲಿ ಅವರು ಬಹಳ ದೊಡ್ಡ ಅಥಾರಿಟಿ, ಅವ್ರ ಕೆಳಗಡೆ PDOಗಳು ಕೆಳಗಡೆ ಇನ್ಯಾರು ಇರ್ತಾರೆ, ಸೆಕ್ರೆಟರಿಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಅಕೌಂಟಬಿಲಿಟಿ ತಗೊಳ್ಳಿ. ನೀವು ಹೋಗಿ ಗ್ರಾಮೀಣ ಮಟ್ಟದಲ್ಲಿ ಕೇಳಿ ಏನಾಗಿದೆ, ಯೋಜನೆಗಳು ಮುಟ್ಟಿದ್ಯಾ, ಹೋಗಿ ಒಂದಿನ. DC ಗಳು ಹೋಗ್ಲಿ, ಹಳ್ಳಿಗಳಿಗೆ ಹೋಗ್ಲಿ, ಒಂದ್ಸಲ ಅಯ್ಯೋ ನಮ್ DC ಬರ್ತಾವ್ರೆ ಅಂದ್ರೆ ಅಲ್ಲೇ ಎಲ್ಲ ರೆಡಿ ಆಗೋಗುತ್ತೆ. ಹೌದಲ್ವಾ? ಇದು ಬದಲಾವಣೆ ಆಗಬೇಕು. ಯಾವಾಗ ಬದಲಾವಣೆ ಆಗುತ್ತೆ ಗೊತ್ತಾ? ನಮ್ಮ ಮಕ್ಕಳಿಗೆ ಅವರ ಹಕ್ಕುಗಳನ್ನ ಪರಿಚಯ ಮಾಡಿಕೊಟ್ರೆ. ಅದಕ್ಕೆ ನಿಮ್ಮ ಮೀಡಿಯಾದು ಸಹ ಬಹಳ ದೊಡ್ಡ ಒಂದು ಏನಂತಾರೆ ಕಾಂಟ್ರಿಬ್ಯೂಷನ್ ಇದೆ. ನಿಮ್ಮಿಂದನೂ ಸಹ ಇದು ಬದಲಾವಣೆ ಆಗಬೇಕು. ನಮ್ಮ ಇಡೀ ಇವತ್ತಿನ ಪೀಳಿಗೆಗೆ ನಮ್ಮ ಹಕ್ಕುಗಳೇನು ಗೊತ್ತಿಲ್ಲ, ಸರ್ಕಾರದಿಂದ ಬರೋ ಸವಲತ್ತುಗಳೇನು ಗೊತ್ತಿಲ್ಲ. ಇದನ್ನ ಅವರಲ್ಲಿ ಮನದಟ್ಟು ಮಾಡುವಂತ ಕೆಲಸವನ್ನ ನೀವೆಲ್ಲ ಮಾಡ್ಬೇಕಾಗುತ್ತೆ. ಪೊಲೀಸ್ ಠಾಣೆಗಳಲ್ಲಿ ಮಹಿಳಾ ದೂರ ಘಟಕ ಅಂತ ಪ್ರತ್ಯೇಕ ಮಾಡಿದ್ರು, ಬಟ್ ಎಲ್ಲೂ ಸಹ ಆ ರೀತಿಯ ವಾತಾವರಣ ಕಾಣಿಸಲ್ಲ. ಪ್ರತ್ಯೇಕ ಘಟಕಗಳು ಮಾಡ್ತಾರೆ, ಕೆಲವು ಆದೇಶಕ್ಕೆ ಮಾತ್ರ ಸಿಗುತ್ತಾಗಿದೆ. ಏನಾಗುತ್ತೆ ಹಾಗಂತ ಹೇಳೋದು ತಪ್ಪಾಗುತ್ತೆ.
ಈಗ ಪೊಲೀಸು ಸರಿಯಾಗಿ ಸ್ಪಂದಿಸಲಿಲ್ಲ ಅಂದ್ರೆ ಕಾನೂನು ವ್ಯವಸ್ಥೆನೇ ಹಾಳಾಗೋಗುತ್ತೆ ಕರ್ನಾಟಕದಲ್ಲಿ. ಅವರು ಎಲ್ಲವನ್ನ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಅಫ್ಕೋರ್ಸ್ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಜೆಂಡರ್ ಸೆನ್ಸಿಟೈಸೇಷನ್ ಕಾರ್ಯಕ್ರಮಗಳು ಆಗುತ್ತೆ. ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಹೆಣ್ಣು ಮಗಳು ಬಂದಾಗ ಯಾವ ತರ ನಡ್ಕೋಬೇಕು, ಇದೆಲ್ಲ ಬಹಳ ಸೀರಿಯಸ್ ಆಗಿ ನಾವು ತಗೋಬೇಕು. ಆಮೇಲೆ ಒಂದು ಹೆಣ್ಣು ಮಗಳು ಹೋದಾಗ ಅವ್ರು ನಡ್ಕೊಳ್ಳಿಲ್ವಾ, ಸೀದಾ SP ಆಫೀಸ್ಗೆ ಹೋಗ್ಬೇಕು. ಈಗ ಚಿಕ್ಕಬಳ್ಳಾಪುರ ಈಗ ಲೋಕಲ್ ಪೊಲೀಸ್ ಸ್ಟೇಷನ್ ಈಗ ಅಲ್ಲೊಂದು ಕಂಪ್ಲೇಂಟ್ ಬಂದಿತ್ತು ನನಗೆ. ಅಲ್ಲಿ ಆಚೆ ಬರ್ತಿದ್ದಂಗೆ ಹೇಳಿದ್ರು, ಆ ಹೆಣ್ಣು ಮಗಳು ಕೋರ್ಟ್ಗೂ ಹೋಗಿಲ್ಲ, ಏನೂ ಹೋಗಿಲ್ಲ, ಡೈವರ್ಸ್ ಕೊಟ್ಬಿಟ್ಟಿದ್ದಾನೆ. ಪೊಲೀಸ್ ಹೇಳ್ದ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನೋಡಿ ಡೈವರ್ಸ್ ಆಗಿದೆ, ನೀವು ಮನೆ ಬಿಟ್ಟು ಹೋಗು ಅಂದ್ರಂತೆ. ಅವಾಗ ನಿಮ್ಮ ಅಥೆಂಟಿಸಿಟಿ ನಾವು ಕ್ವಶನ್ ಮಾಡ್ಬೇಕಾಗತ್ತೆ ಅಲ್ವಾ? ಪೊಲೀಸ್ ಅವರು ಸಹ ಹೆಣ್ಣು ಮಗಳ ಪರ ನಿಂತ್ಕೋಬೇಕಾಗತ್ತೆ. ಯಾವುದೇ ಹೆಣ್ಣು ಮಗಳು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರೆ ಅವಳನ್ನ ಗೌರವದಿಂದ ಕಾಣಬೇಕು. ನ್ಯಾಯ ಅನ್ಯಾಯ ಆಮೇಲೆ. ಒಂದು ಹೆಣ್ಣು ಮಗಳು ಒಂದು ಕಂಪ್ಲೇಂಟ್ ಕೊಡಕ್ ಬಂದಾಗ ಅವಳನ್ನ ಕೂಡಿಸಿ ಅವಳಿಗೆ ಆತ್ಮಸ್ಥೈರ್ಯ ತುಂಬಿ ಅವ್ರಿಗೆ ಏನ್ ಸಹಾಯ, ಆ ಪೊಲೀಸಲ್ಲಿ ನಂಬಿಕೆ ಬರಬೇಕು, ವಿಶ್ವಾಸ ಬರಬೇಕು. ಇದು ಕೆಲವೊಂದು ಕಡೆ ಬದಲಾವಣೆ ಆಗ್ಬೇಕಾಗಿರೋದು. ಆಗತ್ತೆ, ಇಟ್ ವಿಲ್ ಹ್ಯಾಪನ್. ಮೇಡಮ್, ಇತ್ತೀಚೆಗೆ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಪೊಲೀಸ್ ಸ್ಟೇಷನ್ ಹಾಕಿ ಒಂದು SRK ರೆಸಾರ್ಟ್ ಅಂತ ಇದೆ, ನಂದಿ ಹಿಲ್ಸ್. ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಹೆಣ್ಮಗಳನ್ನ ರೂಮಲ್ಲಿ ಕೂಡ ಹಾಕಿ ಅಲ್ಲೇ ಮಾಡಿ ಹಿಂಸೆ ಕೊಡ್ತಾರೆ. ಆ ಮಹಿಳೆ ಬಂದು ನಂದಿ ಗಿರಿಧಾಮ ಪೊಲೀಸ್ ಸ್ಟೇಷನ್ ದೂರು ಕೊಟ್ಟರು, ದೂರು ದಾಖಲು ಮಾಡಿಲ್ಲ. ಅವ್ರ ಮನೆ ಪ್ರೆಸ್ ಮೀಟ್ ಮಾಡಿ ಸಹ ತಮ್ಮ ತೋಡ್ಕೊಳ್ತಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ನೀವು ಹೇಳಿದೀರಾ, ಇದನ್ನ ನಾನು ನಂದಿ ಪೊಲೀಸ್ ಸ್ಟೇಷನ್ ಹಾಕ್ತೀವಿ. ಖಂಡಿತ ಇದ್ರ ಬಗ್ಗೆ ಏನಾಗಿದೆ ಅಂತ ಹೇಳಿ ನಾನು ತಿಳ್ಕೊತೇನೆ. ಆಮೇಲೆ ಆ ಹೆಣ್ಮಗಳಿಗೆ ಏನಾದ್ರು ಅನ್ಯಾಯ ಆಗಿದ್ರೆ ಅದನ್ನ ಇಮಿಡಿಯೇಟ್ಲಿ ಸರಿಪಡಿಸೋಕೆ ಸಹ ನಾನು ನಮ್ಮ ರಾಜ್ಯ ಮಹಿಳಾ ಆಯೋಗ ಈ ರೀತಿ ವರ್ಷಕ್ಕೊಂದು ಪ್ರೋಗ್ರಾಮ್ ಮಾಡಿ ಅಧಿಕಾರಿಗಳನ್ನೆಲ್ಲ ಸೇರಿಸಿ ಅರಿವು ಮೂಡಿಸಿದ್ರೆ ಇದು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗುತ್ತೆ ಅಂತ ನಂಬಿಕೆ ಇದೆಯಾ? ಇದು ರಾಜ್ಯ ಮಹಿಳಾ ಆಯೋಗ ಒಂದೇ ಇರೋದು, ಒಬ್ಬರೇ ಇರ್ತಾರೆ. ಆಮೇಲೆ ಇದೆಲ್ಲ ಜಿಲ್ಲಾ ಅಧಿಕಾರಿ ಕಚೇರಿ, ಜಿಲ್ಲಾಧಿಕಾರಿಗಳು, ಆ ಅಧಿಕಾರಿಗಳು ಎಲ್ಲ ಇರ್ತಾರಲ್ಲ, ಅವ್ರ ಕರ್ತವ್ಯ ಇರುತ್ತೆ. ನಾವು ಎಷ್ಟು ಹೇಳ್ಬೋದು ಅಷ್ಟು. ನಾವು ಇಡೀ 31 ಜಿಲ್ಲೆಯಲ್ಲಿ ಅರಿವಿನ ಕಾರ್ಯಕ್ರಮ ಮಾಡಬೇಕಾಗತ್ತೆ. ನಮ್ದು ಇದು ಮೊದಲನೇ ಬಾರಿಗೆ ರಾಜ್ಯ ಮಹಿಳಾ ಆಯೋಗ ಈ ತರ ಒಂದು ಎಲ್ಲಾ ಸರ್ಕಾರಿ ಅಧಿಕಾರಿಗಳನ್ನ ಒಂದು ಕಡೆ ಕೂಡಿಸಿ ಇದು ಈ ತರ ಒಂದು ಸಮಾವೇಶವನ್ನ ಮಾಡಿ ಅವರಿಗೆ ಗೊತ್ತಿಲ್ಲ, ಅವರಿಗೂ ಅರಿವು ಬೇಕಲ್ಲ. ಎಷ್ಟೋ ಅಧಿಕಾರಿಗಳಿಗೆ ಅವರ ಸಮಾಜ ಕಲ್ಯಾಣ ಇಲಾಖೆದು ಹೆಲ್ಪ್ ಲೈನ್ ಗೊತ್ತಿಲ್ಲ. ಮಕ್ಕಳು ಹರಾಸ್ಮೆಂಟ್ ಆಗ್ತಾ ಇರುತ್ತೆ ಕಾಲೇಜ್ಗಳಲ್ಲಿ. ನೀವು ಎಲ್ಲಾ ಹಾಸ್ಟೆಲ್ಸ್ ನಲ್ಲೂ ಗೋಡೆಗಳ ಮೇಲೆ ಬರಿಬೇಕು. ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ಇದು ಹೆಲ್ಪ್ ಲೈನು, ನೀವು ಈ ನಂಬರ್ಗೆ ಫೋನ್ ಮಾಡಿ. ನೋಡ್ರಿ ಯಾವ ಹಾಸ್ಟೆಲ್ ಹಾಕಿದ್ದಾರೆ ತೋರಿಸಿ. ಇದನ್ನೆಲ್ಲ ಮಾಡಬೇಕಾಗಿದೆ. ಮಹಿಳಾ ಆಯೋಗ ಒಂದೇ ಮಾಡಕ್ಕಾಗಲ್ಲ. ನಿಮ್ಮೆಲ್ಲರ ಲೇಟ್ ಆಗಿದೆ. ಗಾಡಿಯಲ್ಲಿ ಹೋಗೋರು ಬರೋರು. ಸಿಒ ಅವರೇ ಬನ್ನಿ. ನೀವು ಹಂಗ ಹಿಂದೆ ಉಳ್ಕೋಬಾರ್ದು, ನಮ್ ಜೊತೆ ಬನ್ನಿ. ನೋಡಿ ಆ ಹೆಣ್ಮಕ್ಳು ಸರ್, ನಮ್ಗೆ ರಸ್ತೆ ಸರಿಯಾಗಿಲ್ಲ ಸರ್. ಅಲ್ಲಿ ಮಳೆ ಬಂದ್ರೆ ಫುಲ್ ನೀರೆಲ್ಲ ತುಂಬಿಕೊಳ್ಳುತ್ತೆ ಸರ್. ಆ ನೀರಲ್ಲೇ ಬರ್ತೀವಿ, ನೀರಲ್ಲೇ ಮತ್ತೆ ನಡ್ಕೊಂಡು ಬರ್ಬೇಕಾಗುತ್ತೆ ಸರ್. ರಚ್ಚೆಗಿಸ್ಕೊಂಡು ಹೋಗ್ತಾರೆ ದಾರಿಯಲ್ಲಿ ಅದು ಬೇರೆ ವೆಹಿಕಲ್ಸ್ ಆ ಕಡೆ ಈ ಕಡೆ ಬರ್ತಾ ಇರುತ್ತೆ ಸರ್. ನಿಂತ್ಕೊಳೋದೇ ಇಲ್ಲ ಸರ್. ರಸ್ತೆ ಬರುವಂತ ರಸ್ತೆ ಮಳೆ ಬಂದ್ರೆ ಮಕ್ಕಳು ನಡ್ಕೊಂಡ್ ಬರಕ್ಕೆ ಆಗೋದಿಲ್ಲ, ಅಷ್ಟು ನೀರು ತುಂಬಿರುತ್ತೆ. ಮಕ್ಕಳ ಶಿಕ್ಷಣ, ಹೆಣ್ಮಕ್ಳ ಶಿಕ್ಷಣ, ಹೆಣ್ಮಕ್ಳ ಕಾಲೇಜು ಮೊದಲ ಆದ್ಯತೆ. ಬಸ್ ಇರ್ಬೋದು, ರಸ್ತೆ ಇರ್ಬೋದು, ಅದರಲ್ಲಿ ನೋ ಎಕ್ಸ್ಕ್ಯೂಸ್. ಪ್ಲೀಸ್ ಡೂ ನಾನು ಇಷ್ಟು ಸ್ಪೀಚ್ ಕೊಟ್ಟರಲ್ಲ